What's up boys? Good morning. ಇವಾಗ ನಾವು ಹೊಟ್ಟಿದ್ದೀವಿ ಚಾಮುಂಡಿ ಹಿಲ್ಸ್ಗೆ. ಬಾಯ್ಸ್ ಎಲ್ಲ ಮಲ್ಕೊಬಿಟ್ಟಿದ್ದಾರೆ. ಸೊ ಒಬ್ಬ ನೆನ್ನೆ ವಿಸಿಟ್ ಮಾಡ್ಕೊ ಬಂದ್ಬಿಟ್ಟಿದ್ದಾನೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಒಬ್ಬನೇ. ನೆನ್ನೆನೇ ಹೋಗ್ಬೇಕಾಯ್ತು. ನೆನ್ನೆ ತುಂಬ ಪ್ಲ್ಯಾನ್ಸ್ ಇತ್ತು, ಆದರೆ ನಂದು ಕ್ರ್ಯಾಶ್ ಆಯಿತು. ಕಾಲು ಸ್ವಲ್ಪ ಏಟಾಗಿ ಹೋಗ್ಬಿಟ್ಟಿತ್ತು, ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಸ್ಟೋರಿ ಹಾಕಿದೆ ಕ್ರ್ಯಾಶ್ 147 ಅಂತ. ತುಂಬ ಜನ ರಿಪ್ಲೈ ಮಾಡಿದ್ರಿ, ಏನಾಯಿತು ಬ್ರೋ ಏನಾಯಿತು ಅಂತ. ಸೊ ಟರ್ನಿಂಗಲ್ಲಿ ಸ್ಪೀಡಲ್ಲಿದ್ದೆ, ಸಡನ್ನಾಗೆ ನನ್ನ ಲೈನಲ್ಲಿ ಬಂದ್ಬಿಟ್ಟ ಸ್ಪ್ಲೆಂಡ್ರೋನು. ಸೊ ಗಾಡಿ ಟೈರು ಗ್ರಿಪ್ ಸಿಕ್ಕಿಲ್ಲ, ಪ್ಲಸ್ ಟ್ರ್ಯಾಕ್ಷನ್ ಇರಲಿಲ್ಲ ಅದರಲ್ಲಿ. ಫುಲ್ ಹಿಡ್ದೆ, ಆದ್ರೂ ಆಗಲಿಲ್ಲ. ಒಂದು ಗೇರ್ ಕೂಡ ಡೌನ್ ಮಾಡಿದೆ. ಸೊ ಲಾಂಚ್ ಮೇಲೆ ಎಳ್ಕೊಂಡೋಗ್ಬಿಡ್ತು ಗಾಡಿ. ಅದೇನಾಯಿತು, ಕಂಟ್ರೋಲೇ ಆಗಲಿಲ್ಲ, ವಾಬಲ್ ಆಗಿ ಕ್ರ್ಯಾಶ್ ಆಯಿತು. ಸೊ ನನ್ನ ಗ್ಲೌಸು, ಶೂಸ್, ಹೆಲ್ಮೆಟ್ ಇದ್ದಿದ್ದಕ್ಕೆ ನನ್ನ ಬಚಾವು. ಇಲ್ಲ ಅಂದಿದ್ರೆ ಫುಲ್ಲು ಕೈಯಿಂದ ಸಾಸ್ ಬಂದಿರೋದು. ನಿನ್ನೆ ಆ್ಯಕ್ಚುಲಿ ತುಂಬಾ ಪ್ಲ್ಯಾನ್ಸ್ ಇತ್ತು, ನೈಟ್ ರೈಡೆಲ್ಲ ಮಾಡಬೇಕು ನಮ್ಮ ಸುಪ್ರೀತ್ ಅವ್ರ ಜೊತೆ ಮತ್ತು ನಮ್ಮ ಮೀಮ್ಸ್ ಅದೃಷ್ಟ ಅವ್ರ ಜೊತೆ. ಸೊ ಎಲ್ಲರೂ ಬಂದಿದ್ದರು ಮೀಟಪ್ಗೆ. ಇಟ್ ವಾಸ್ ನೈಸ್. ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಜನ ಬರ್ತಾರೆ ಅಂತ. ಆ್ಯಕ್ಚುಲಿ ಇದೆಲ್ಲ ಕಾರಣ ನಮ್ಮ ಸುಪ್ರೀತ್ ಅವರಿಂದನೇ. ತುಂಬಾ ಥ್ಯಾಂಕ್ಸ್ ಬ್ರೋ. ಮೈಸೂರಿಗೆ ಬಂದು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರಿ. ಸೊ ನನ್ನ ಇಂಜುರಿ ಆದಾಗಲೂ ನನ್ನ ನೋಡಿಕೊಂಡ್ರು. ಇಟ್ ವಾಸ್ ಸೋ ಗುಡ್, ಸೀರಿಯಸ್ ಆಗಿ. ಅದೇ ನಮ್ಮ ಬ್ಯಾಂಗ್ಳೂರಲ್ಲಿ ಏನಾದರೂ ಈ ಥರ ಆಗಿದ್ರೆ ಯಾರೂ ಬರ್ತಾಯಿಲ್ಲ. ಅಯ್ಯೋ ಯಾಕೆ ಬೇಕು ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಆದರೆ ಇವರು ಫುಲ್ ಇದ್ದರು. ಆಲ್ಮೋಸ್ಟ್ ನೈಟು 10-10:30 ಹಿಂಗೇನೋ ಒಟ್ಟರು. ನೈಟಲ್ಲಿ ರೂಮಲ್ಲೇ ಇದ್ವಿ. ಸ್ಟೋರಿಗಳು ನೋಡಿರ್ತೀರ, ಎಲ್ಲ ಪಡ್ಕೊತಾಯಿದ್ರು. ನಾವೇನೋ ಎಕ್ಸ್ಪೆಕ್ಟ್ ಮಾಡಿದ್ವಿ, ಸೊ ಆಗಲಿಲ್ಲ. ಆದರೆ ಖಂಡಿತ ಇನ್ನೊಂದು ಸರಿ ಮೈಸೂರಲ್ಲಿ ಮೀಟಪ್ ಮಾಡೋದ, ಅದು ಪರ್ಫೆಕ್ಟಾಗಿ ಮಾಡೋದ. ಬಿಕಾಸ್ ಯಾಕಂದರೆ ನಾವು ಮೈಸೂರಿಗೆ ಬಂದಿರೋದು ಅಪರೂಪ ಅಲ್ಲ. ಮೈಸೂರಲ್ಲಿ ಹೆಂಗೆ ಓಡಿಸ್ತಾರೆ ಜನರು ಏನೋ ಗೊತ್ತಿಲ್ಲ. ಬಿಕಾಸ್ ಇಲ್ಲಿ ಯಾರು ಕ್ಲೀನಾಗೆ ಓಡಿಸಲ್ಲ. ಹಂಗಂದ್ರೆ ಹಂಗೆ ನುಗ್ತಾ ಇರ್ತಾರೆ. ಒಂದು ಹ್ಯಾಂಡ್ ಸಿಗ್ನಲ್ ಮಾಡಲ್ಲ, ಒಂದು ಇಂಡಿಕೇಟರ್ಸ್ ಹಾಕಲ್ಲ, ಹಾರನ್ ಹೊಡಿಯಲ್ಲ, ಲೆಫ್ಟ್ ರೈಟ್ ನೋಡೋದೇ ಇಲ್ಲ ಬಿಡಿ. ಸುಮ್ಮನೆ ಜಾಗ ಐತಾ ನುಗ್ಸ್ತಾ ಇರ್ತಾರೆ ಅಷ್ಟೇ. ಅದರಲ್ಲಿ ಬೇರೆ ನಂಗೆ ಅಡ್ಡ ಬಂದಿದ್ದು ತಾತ. ಸೊ ನಾನು ಲಾಂಚ್ ಕಡೆ ಗಾಡಿ ಎಳ್ದಿರಲಿಲ್ಲ ಅಂದಿದ್ರೆ ಫೇಸ್ ಟು ಫೇಸ್ ಹೋಗಿ ಗುದುತ್ತಾ ಇದೆ ಅವ್ರಿಗೆ. ಆ ಕ್ಲಿಪ್ ಕೂಡ ಹಾಕ್ತೀನಿ. ಸೊ ಅದು ಕ್ರ್ಯಾಶ್ ಆದಾಗಿಂದ ಮೂಡ್ ಆಫು. ನಾವೇನೇನೋ ಎಕ್ಸ್ಪೆಕ್ಟ್ ಮಾಡಿದ್ವಿ ನೈಟ್ ರೈಡ್ ಮಾಡೋದ ಅಂತ, ಆಗಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಬೀಳ್ಬೇಕು, ಎದೊಳ್ಬೇಕು. ನಮಗೆ ಕಾಲು ಲೇಟಾಗೋಗೋಯ್ತು ಅಂತ ಕೂತ್ಕೊಂಡ್ರೆ ಏನೂ ಆಗಲ್ಲ. ಎಲ್ಲ ಕಾಮನ್. ಅವೆಲ್ಲ ಇಷ್ಟಕ್ಕೆ ಯೋಚನೆ ಮಾಡ್ಕೊಬಿಟ್ರೆ ಇಷ್ಟಕ್ಕೆ ಮುಗ್ದೋಯ್ತು ಅಂದರೆ ಇನ್ನು ಟ್ರಿಪಲ್ ರಶ್ ಅವರೆಲ್ಲ ಹೆಂಗಿರ್ಬೇಕು ಹೇಳಿ. ಅವ್ರಿಗೆ ಕೈ ಅಷ್ಟಾದ್ರೂ 300 ಹೊಡಿತಾರಲ್ಲ. ಯಶವಂತಕ್ಕೆ ಎಲ್ಲ ಕಂಟ್ರೋಲ್ ಮಾಡೋದೇನು ಸುಮ್ಮನೆನಾ? ನಾವು ಜಸ್ಟು ಈ ಚಿಕ್ಕ ಪೇನ್ಗೆ ನಾವು ಹಿಂಗೆ ಆಡ್ತೀವಿ. ಪಾಪ ಅವರು ಏನು ಮಾಡೋಕ್ಕಾಗಲ್ಲ, ಮೂವ್ ಆನ್ ಆಗಬೇಕು. ಏನಂದರೆ ಸ್ವಲ್ಪ ಡಾಕ್ಟ್ರು ರೆಸ್ಟ್ ತೊಗೊಂಡಿದ್ದಾರೆ. ನಿನ್ನೆ ಬ್ಲಾಗ್ಸ್ ಎಲ್ಲ ಎಡಿಟ್ ಮಾಡೋಣ ಅಂದ್ಕೊಂಡೆ, ಆಗಲೇ ಇಲ್ಲ. ಸೊ ನಾನು ಬ್ಯಾಂಗ್ಳೂರ್ ಟು ಮೈಸೂರು ಬಂದಿದ್ದ ವೀಡಿಯೋದಲ್ಲಿ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡಿದ್ದೆ. ಟಕ್ಕಿನಾದಾಗ ಫುಲ್ ಹೋಗ್ಬಿಟ್ಟಿದೆ ಅದು ಪ್ಲೇಸು. ನಾವು ಒಂದು ಸಾಗರ್ ಕಟ್ಟೆಯಿಂದ ಒಂದು ಪ್ಲೇಸ್ ಐತೆ, ಅಲ್ಲಿಗೆ ಹೋಗ್ಬೇಕಾದ್ರೆ ಕ್ರ್ಯಾಶ್ ಆಗೋಯ್ತು. ಅದಾದಮೇಲಿಂದ ಬ್ಲಾಗ್ಸ್ ಮಾಡಲಿಲ್ಲ. ಪ್ಲಸ್ ನಮ್ಮ ಗೋಪುರ ಚಾರ್ಜ್ ಬೇರೆ ಖಾಲಿ.
ಕಾಲು ಬೇರೆ ತುಂಬಾ ಊದ್ಕೊಬಿಟ್ಟಿತ್ತು. ಆ ಫೋಟೋ ಕೂಡ ಹಾಕ್ತೀನಿ ಹೆಂಗಾಗಿತ್ತು ಅಂತ. ಇಟ್ಸ್ ಲೈಕ್ ನನ್ನ ಕಾಲ ಮೇಲೆ ಯಾವುದೋ ಕಪ್ಗೆ ಕೂತ್ಕೊಬಿಡೈತೆ. ಆ ಲೆವೆಲ್ಗೆ ಕೂತ್ಕೊಂಡಿತ್ತು. ನಿನ್ನೆ ಕಾಲೇ ಇಡೋಕ್ಕಾಗ್ತಾ ಇರಲಿಲ್ಲ. ಫುಲ್ ಒಂದೇ ಕಾಲಲ್ಲೇ ಮೂಮೆಂಟು, ಬೆಳ್ಳಲ್ಲಾಡ್ಸೋಕ್ಕಾಗ್ತಾಯಿರಲಿಲ್ಲ. ಸೊ ಅದಕ್ಕೆ ಹೇಳೋದು, ಶೂಸ್ ಎಲ್ಲ ಹಾಕ್ಕೊಳ್ಳಿ, ಬೂಟ್ಸ್ ಹಾಕ್ಕೊಳ್ಳಿ, ಗೇರ್ಸ್ ಯಾವಾಗಲೂ ಕಂಪಲ್ಸರಿ ಇರಬೇಕು. ಅದರಲ್ಲಿ ಬೇರೆ ನಿನ್ನೆ ನಾನು ಜಾಕೆಟ್ ಕೂಡ ಹಾಕಿರಲಿಲ್ಲ. ನಾನೇ ಅಂದ್ಕೊಂಡೆ ಬಿಡು ಇನ್ನೇನು ಬಿಸಿಲು ಸ್ವೆಟ್ ಆಗೋಯ್ತೀವಿ ತೀರಾ ಅಂದ್ಬಿಟ್ಟು ಜಾಕೆಟ್ ಹಾಕ್ಕೊಳ್ಳಿಲ್ಲ. ಲೈಕ್ ಸದ್ಯಕ್ಕೆ ನನ್ನ ಪುಣ್ಯಕ್ಕೆ ಏನಂದರೆ ಗಾಡಿ ಲಾಂಚ್ ಮೇಲೆ ಹೋಯಿತು. ರೋಡ್ ಸೈಡ್ ಬಂದುಬಿಟ್ಟಿದ್ರೆ ಫುಲ್ಲು ಬೆನ್ನು ಕೈ ಎಲ್ಲ ಉಚ್ಕೊಂಡು ಹೋಗ್ಬಿಟ್ಟಿರೋದು. ಆ್ಯಕ್ಚುಲಿ ಮನೋಜನ್ ಗಾಡಿ ನನ್ನ ಕಾಪಾಡ್ತು ಒಂದು ಲೆವೆಲಲ್ಲಿ. ಬಿಕಾಸ್ ಪ್ಯಾನಿಕ್ ಆಗೋಯ್ತೀವಲ್ಲ ಆ ಥರ ಮೂಮೆಂಟ್ಸ್ ಬಂದರೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನಮಗೆ. ಯಾಕಂದರೆ ನಮ್ಮ ಮುಂದೆದು ನೋಡಬೇಕು, ನಮ್ಮದು ನೋಡಬೇಕು. ಪ್ಲಸ್ ಹಳ್ಳಿಯವ್ರು ಹೆಂಗೆ ಗೊತ್ತಾ, ಅಲ್ಲೇನು ಸೀನ್ ಆಗಿದೆ ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಬಂದು ಮಾತಾಡ್ತಾರೆ. ನಾನು ಸುಪ್ರೀತ್ ಅವ್ರದ್ದು ಒಂದು ಕ್ಲಿಪ್ ಹಾಕ್ತೀನಿ. ಫಸ್ಟು ಆ್ಯಕ್ಚುಲಿ ಅವ್ರಿಗಾಗಿದ್ದು, ಅವರು ಕಂಟ್ರೋಲ್ ಮಾಡ್ಕೊಬಿಟ್ರು ಗಾಡಿನ. ಹೆಂಗೆ ಬರ್ತಾರೆ, ಇಂಥ ಜನದಿಂದನೇ ಆಗೋದು. ಆರನ್ ಹೊಡಿತಾ ಇದ್ದೀನಿ, ಎದುರುಗಡೆ ಗಾಡಿ ಬರ್ತಾಯಿದ್ದ ಅಂತಲೂ ಗೊತ್ತು, ಆದರೂ ಟರ್ನ್ ಮಾಡ್ಕೊತಾರೆ. ಸೊ ಇದೇ ಆಗೋದು. ನಿಮ್ಮ ಸೇಫ್ಟಿನೂ ನೋಡಬೇಕು, ನಮ್ಮ ಸೇಫ್ಟಿನೂ ನಾವು ನೋಡಬೇಕು. ಸುಮ್ಮನೆ ಗಾಡಿ ಐತೆ ಓಡ್ಸೋಕೆ ಬರುತ್ತೆ ಅಂತೆಲ್ಲ ಹೋಗ್ಬಾರ್ದು. ಮತ್ತು ತುಂಬ ಜನ ಹೇಳ್ತಾಯಿದ್ರು, ಏನು ಬ್ರೋ ನೀವೇ ಹಿಂಗೆ ಆಗೋದ್ರೆ ನಾವೆಲ್ಲ ಏನು ಅಂತ. ಬ್ರೋ ಆ್ಯಕ್ಚುಲಿ ಟ್ರ್ಯಾಕ್ಷನ್ ಇರಲಿಲ್ಲ, ಪ್ಲಸ್ಸು ಟೈರ್ಗಳು ಸ್ವಲ್ಪ ಹೋಗ್ಬಿಟ್ಟಿತ್ತು, ಕಂಟ್ರೋಲ್ ಕೂಡ ಸಿಕ್ಕಿಲ್ಲ. ಆದರೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂತು ಕೆಲವೊಬ್ಬರಿಂದ. ಕೆಲವೊಬ್ಬರು ನೆಗೆಟಿವ್ ಇರ್ತಾರಲ್ಲ. ಚಾಮುಂಡಿ ಹಿಲ್ಸ್ ಆ್ಯಕ್ಚುಲಿ ನೆನೆ ಇಲ್ಲೇ ಮೀಟಪ್ ಮಾಡಬೇಕಾಯಿತು. ನೆನ್ನೆ ಇಲ್ಲಿ ಪ್ರೆಸಿಡೆಂಟ್ ಅವರು ಬಂದಿದ್ರು ಅಂದ್ಬಿಟ್ಟು 12 ಗಂಟೆ ನಮಗೆ ಎಂಟ್ರಿ ಇರಲಿಲ್ಲ. ಪ್ಲಸ್ಸು ಕಾಪ್ಸ್ ಎಲ್ಲ ಇರ್ತಾರೆ, ಅಷ್ಟೊಂದು ಜನ. ಎಕ್ಸಾಸ್ಟ್ ಇತ್ತು ನಮ್ಮ ಮನೋಜನ್ ಗಾಡೀಲಿ. ಜಾಗ್ವಾರ್ ಕ್ರೇಜಿ ಆಗೈತೆ. ಕಾರ್ನರಿಂಗ್ ಮಾಡೋಣ ಅಂದರೆ ಟೈರ್ ವಾರ್ಮ್ ಅಪ್ ಆಗಿಲ್ಲ. ಜಾಕೆಟ್ ಬೇರೆ ಹಾಕಿಲ್ಲ ಇವತ್ತು. ಸ್ವಲ್ಪ ಸೇಫಾಗೆ ರೈಡ್ ಮಾಡೋದ. ಬೇಕಾದ್ರೆ ನೆಕ್ಸ್ಟ್ ಟೈಮು ಫುಲ್ ಚೆಚ್ಚಾಡೋದ ಇಲ್ಲಿ ಬಂದು. ಆ್ಯಕ್ಚುಲಿ ಇಲ್ಲೆಲ್ಲ ಬಂದು ಫೋಟೋ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು, ಎಲ್ಲ ಫ್ಲಾಪ್ ಆಗೋಯ್ತು. ಸೊ ಇನ್ನೊಂದೇನೆಂದರೆ ಮೈಸೂರು ಹುಡುಗರಿಗೆ ತುಂಬ ಧನ್ಯವಾದ. ಕೆಲವೊಬ್ಬರು ನನಗೆ ಕ್ರ್ಯಾಶ್ ಆಗಿ ಅದಾದಮೇಲೂ ತುಂಬ ಜನ ಇದ್ದರು. ಸೊ ಅವ್ರಿಗೂ ಥ್ಯಾಂಕ್ಸ್. ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ. ನಾವೊಂದು 4-5 ಜನ ಹೋಗೋದಾ ವ್ಯೂ ಪಾಯಿಂಟ್ಗೆ ಅಂದ್ಕೊಂಡಿದ್ವಿ. ನೋಡಿದ್ರೆ ಅಷ್ಟು ತುಂಬ ಗಾಡಿ ಬಂದ್ಬಿಡಿತು. ಪಿಕ್ ಹಾಕ್ತೀನಿ ನೋಡಿ. ಇಷ್ಟಕ್ಕೆಲ್ಲ ಕಾರಣ ನಮ್ಮ ಸುಪ್ರೀತ್ ಅವರೇನೆ. ಸೊ ಅವ್ರ ಚಾನಲ್ ಹಾಕಿರ್ತೀನಿ, ಪಾಪ ಅವ್ರಿಗೂ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ ಅವರು. ಬೇರೆಯವ್ರ ಥರ ಅಲ್ಲ, ಡ್ರ್ಯಾಗೆಲ್ಲ ಮಾಡಲ್ಲ. ಬೋರಿಂಗ್ ಕಂಟೆಂಟ್ ಅಂತೂ ಅವ್ರ ಕಡೆಯಿಂದ ಬರಲ್ಲ ನಿಮಗೆ. ನಮ್ಮ ಮೀಮ್ಸ್ ಅದೃಷ್ಟ ಬಗ್ಗೆ ಹೇಳೋಂಗೆ ಇಲ್ಲ, ನೋಡಿರ್ತೀರ ನೀವು. ರೋಡ್ಸ್ಗಳೆಲ್ಲ ಕ್ರೇಜಿ ಆಗೈತೆ. ಒಬ್ಬನೇ ಇದ್ದೀನಿ ಬೇರೆ. ಅದು ಸಡನ್ನಾಗಿ ಪ್ಲ್ಯಾನ್ ಆಯಿತು. ಲೈಕ್ ಎಲ್ಲ ನೆನೆ ಹೈಯಾಗಿ ಹೋಗ್ಬಿಟ್ಟಿದ್ವಿ. ಲೈಕ್ ಮಾರ್ನಿಂಗ್ 6ಗೆ ಎದ್ದೆ. ಆಮೇಲೆ ಲೈಕ್ ಒಂದು ಸ್ವಲ್ಪ ಹಾಸ್ಪಿಟ್ಲು ಕೂಡ ಹೋಗಬೇಕು 8:30ಗೆ. ಸೊ ಹಂಗೆ ಫ್ರೆಶ್ ಅಪ್ ಆಗಿಬಿಡಿ. ಯಾಕಂದರೆ ನಾವು ಇಷ್ಟು ದೂರ ಬಂದು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ. ಬಂದಿದೆ ನಾವು ಅರ್ಧ ಕಾರಣ ದೇವಸ್ಥಾನ. ಅದಕ್ಕೆ ಒಂದು ವಿಸಿಟ್ ಹಾಕ್ಬಿಡೋದ. 7:15 ಬೇರೆ ಅಲ್ಲ, ಯಾರು ಇರಲ್ಲ ಜಾಸ್ತಿ ಜನ. ಸಕ್ಕದಾಗಿದೆ ಗುರು. ಇನ್ಸ್ಟಾ 360 ತಂದಿದ್ದೀನಿ. ಇಳಿಬೇಕಾದ್ರೆ ಸ್ವಲ್ಪ ಮಾಡೋದ ಅಂತ. ಬಿಕಾಸ್ ನನಗೆ ಏನು ಮಾಡೋಕ್ಕಾಗಿಲ್ಲ.
ಜಾಸ್ತಿ ಲೀನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಗೊತ್ತಲ್ಲ ಕಾಲು ಒಂದು ಸ್ವಲ್ಪ ಏಟಾಗಿ ಹೋಗೈತೆ. ಖಾಲಿ ರೋಡು ಗುರು. ಸೊ ನಂಗೆ ಕ್ರ್ಯಾಶ್ ಆಗಿದ್ದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಸ್ವಲ್ಪ ಥಿಂಕ್ ಮಾಡ್ಬೇಕು, ಯೋಚನೆ ಮಾಡ್ಬೇಕು ಅಪ್ಲೋಡ್ ಮಾಡಲಾ ಬೇಡವಾ ಅಂತ. ಬಿಕಾಸ್ ಇಲ್ಲಿ ಯಾರು ಪ್ರೋ ರೈಡರ್ಸ್ ಅಲ್ಲ, ಇಲ್ಲಿ ಯಾರು ನೂಬ್ ರೈಡರ್ಸ್ ಅಲ್ಲ. ಅವ್ರ ನಸೀಬ್ ಹೆಂಗಿರುತ್ತೋ ಹಂಗೆ, ನಮ್ಮ ಕೈಲಿ ಏನೂ ಇಲ್ಲ. ಸದ್ಯಕ್ಕೆ ಮೇಜರ್ ಆಗಿಲ್ಲ, ಮೈನರ್ ಆಗಿದೆ, ಖುಷಿ ಪಡಬೇಕು. ಫೈನಲಿ ಬಂದ್ವಿ ಪಾರ್ಕಿಂಗಲ್ಲಿ. ಓ ಶಿಟ್, ಕಡೆ ಎಂಟ್ರಿ ಕೊಡಲ್ಲ. ಹಂಗೋದ್ರೆ ಡೈರೆಕ್ಟ್ ದೇವಸ್ಥಾನ ಹತ್ರನೇ ಹೋಗುತ್ತೆ. ಸೊ ನೋಡಿ, ಇದೆ ಹೊಸ ಅಡಿಷನ್ನು, 60th ಆ್ಯನಿವರ್ಸರಿ. ಫುಲ್ ವೈಟು ರೆಡ್ಡು, ರಿಮ್ಸ್ಗಂತೂ ಗೋಲ್ಡ್ ಹಾಕ್ಬಿಟ್ಟಿದ್ದಾರೆ. ಸೇಮ್ ಎಲ್ಲ, ಆದರೆ ಇದರಲ್ಲಿ ಗೋಲ್ಡ್ ಲೋಗೋ ಬರುತ್ತೆ, ನಮ್ಮದು ಸಿಲ್ವರ್ ಬರುತ್ತೆ. ಸೇಮ್ ಎಲ್ಲ. ಸೊ ದೇವಸ್ಥಾನಕ್ಕೆ ಓಡ್ ಬಂದಮೇಲೆ ಸಿಗೋದ. ನೆಕ್ಸ್ಟು ಸ್ವಲ್ಪ 360 ಕ್ಲಿಪ್ಸು ಹಾಕಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಅದು ಹೆಂಗೆ ಬರುತ್ತೆ ಅಂತ. ನೋಡಿ, ನಡೆಯೋಕ್ಕೆ ಆಗ್ತಾಯಿಲ್ಲ. ಆ್ಯಕ್ಚುಲಿ ನಂಗೆ ಇದೇ ಶೂಯಿಂದನೇ ನಂಗೆ ಅರ್ಧ ಕ್ರಾಶ್ ಶೇವ್ ಮಾಡಿದ್ದು. ಈ ಶೂ ಇರಲಿಲ್ಲ ಅಂದಿದ್ರೆ ಶೂ ಗ್ಲೌಸು ಎಷ್ಟೊತ್ತಿಗೆ ಬ್ಯಾಂಗ್ಳೂರಿಗೆ ರಿಟರ್ನ್ ಹೊಡಿಯೋಕ್ಕಾಗ್ತಾಯಿರಲಿಲ್ಲ. ಸೊ ಗಾಡಿನೂ ಕೂಡ ಮೇಜರ್ ಏನಾಗಿರಲಿಲ್ಲ, ಬ್ರೇಕ್ ಪೆಡಲ್ ಮಾತ್ರ ಹೋಗ್ಬಿಟ್ಟಿತ್ತು. ಸೊ ಅದನ್ನು ನಿನ್ನೆನೇ ಹಾಕ್ಸ್ಬಿಟ್ವಿ. ಇಲ್ಲೇ ಮೈಸೂರಲ್ಲೇ ಯಮಹ ಶೋರೂಮ್ ಇತ್ತು, ಅಲ್ಲೋಗಿ ಹಾಕ್ಸಿದ್ವಿ. ಸದ್ಯಕ್ಕೆ ಕಡಿಮೆ ರೇಟಲ್ಲೇ ಆಯಿತು ಎಲ್ಲ. ಇಲ್ಲ ಅಂದಿದ್ರೆ ಮೈಸೂರಲ್ಲೇ ಕುತ್ಕೋಬೇಕಾಯಿತು. ಸೊ ದರ್ಶನ ಮುಗಿಸಾದ್ಮೇಲೆ ಸಿಗೋದು.